ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಭ್ರಷ್ಟಾಚಾರದ ಭೂತ ಆವರಿಸಿಕೊಂಡಿದೆ. ವಚನಾನಂದ ಸ್ವಾಮೀಜಿ ಮತ್ತು ಟ್ರಸ್ಟ್ಗಳ ನಡುವೆ ಜಗಳದಲ್ಲಿ 15 ಕೋಟಿ ರೂಪಾಯಿ ಗಾಯಬಾಗಿದೆ. ಪಂಚಮಸಾಲಿ ಸಮುದಾಯದ ಉದ್ಧಾರಕ್ಕೆ ಅಂತೇಳಿ ಪಂಚಮಸಾಲಿ ಗುರುಪೀಠಕ್ಕೆ ಅಂತ ಹೇಳಿ ಸರ್ಕಾರ ಕೊಟ್ಟಂತಹ ಹಣ ನುಂಗಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಸ್ವಾಮೀಜಿಯವರು ಟ್ರಸ್ಟಿಗಳು ವೈಯಕ್ತಿಕ ಜಗಳಕ್ಕೆ ಇಳಿದಿದ್ದಾರೆ. ಇಲ್ಲಿ ಹರಿಹರದ ಪಂಚಮಸಾಲಿ ಮಠದಲ್ಲಿ ಅಕ್ರಮ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಮಠದ ದೇಣಿಗೆ ಹಣ ಮತ್ತು ಸರ್ಕಾರ ನೀಡಿರುವ 15 ಕೋಟಿಗೂ ಹೆಚ್ಚು ಹಣದ ಲೆಕ್ಕ ಕೊಡುವಂತೆ ಆಗ್ರಹಿಸಿ ಮಠದ ಟ್ರಸ್ಟ್ ಸದಸ್ಯರು ಮೀಟಿಂಗ್ ಮಾಡಿದರು. ಮಠದ ನಿಯಮ ಪಾಲಿಸುತ್ತಿಲ್ಲ ಎಂಬ ಕಾರಣಕ್ಕೆ ವಚನಾನಂದ ಶ್ರೀಗಳನ್ನು ಪದಚ್ಯುತಗೊಳಿಸುವಂತಹ ನಿರ್ಧಾರಕ್ಕೆ ಮಠದ ಟ್ರಸ್ಟಿಗಳು ಬಂದಿದ್ದಾರೆ. ಇಲ್ಲಿ ನಮಗೆ ಮಠದ ಲೆಕ್ಕ ಕೊಡಿ ಅಂತೇಳಿ ಆಗ್ರಹಿಸಿ ಮಠದ ಹೊರಗಡೆ ಪಂಚಮಸಾಲಿ ಮುಖಂಡರು ಪ್ರತಿಭಟನೆಯನ್ನು ಮಾಡಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ನಿಷೇಧಾಜ್ಞೆಯನ್ನು ಕೂಡ ಹೇರಿದರು. ನಿಷೇಧಾಜ್ಞೆ ನಡುವೆಯೂ ಮಠದ ಮುಂದೆ ನೂರಾರು ಜನ ಸೇರಿ ಪ್ರತಿಭಟನೆ ಮಾಡಿದರು. ಈ ವೇಳೆ 50ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸುವಂತಹ ಕೆಲಸವನ್ನು, ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದರು. ಇದರ ನಡುವೆನೇ ವಚನಾನಂದ ಸ್ವಾಮೀಜಿಯವರನ್ನ ಹರಿಹರ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಠದಲ್ಲಿ ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಕ್ತರು ಮತ್ತು ಸಮುದಾಯದ ಮುಖಂಡರ ಪ್ರತ್ಯೇಕ ಸಭೆ ನಡೆದಿದೆ. ಈ ಸಭೆಯಲ್ಲಿ ಅಂದರೆ ಸ್ವಾಮೀಜಿಯವರು ಕರೆದಂತಹ ಸಭೆಯಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಬಿಜೆಪಿ ಮುಖಂಡ ಬಿಜಿ ಅಜಯ್ ಕುಮಾರ್, ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್, ಪಂಚಮಸಾಲಿ ಮುಖಂಡರಾದ ಪರಮೇಶ್ವರ ಗೌಡ, ಹೊನ್ನಾಳಿ ಬಾಬಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಜಯ್ ಕುಮಾರ್ ಅವರು ಮತ್ತೆ ಶಿವಶಂಕರ್ ಹೀಗೆ ಒಂದು ಕಡೆ 15 ಕೋಟಿ ಎಲ್ಲೋಯ್ತು, ಹಣದ ಲೆಕ್ಕ ಕೊಡಿ ಅಂತ ಹೇಳುವಂಥ ಕ್ಯಾಂಪೇನು. ಹೀಗೆ ಕ್ಯಾಂಪೇನ್ ಮಾಡುವಂಥವ್ರು ಸ್ವಾಮೀಜಿಯವರ ಪರವಾಗಿಯೂ ಕೂಡ ಇದ್ದಾರೆ. ಇಲ್ಲಿ 15 ಕೋಟಿ ಹಣ ಎಲ್ಲೋಯ್ತು ಲೆಕ್ಕ ಕೊಡ್ರಪ್ಪ ಅಂದರೆ ವಚನಾನಂದ ಸ್ವಾಮೀಜಿ ಶ್ವಾಸಪೀಠ, ಹರಿಹರ ಪೀಠ ಎರಡರಲ್ಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಮೊದಲು ಅವರು ಕೆಳಗಿಳಿಬೇಕು ಅಂಥೇಳಿ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಕೊನೆಗೆ ಲೆಕ್ಕಪತ್ರ ವಿಚಾರವಾಗಿ ಹರಿಹರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಲಾಗಿದೆ. ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸ್ವಲ್ಪ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನು ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊತೀವಿ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಟ್ರಸ್ಟ್ಗಳೆಲ್ಲ ಸೇರಿ ಸ್ವಾಮೀಜಿಯನ್ನು ಪದಚ್ಯುತಿಗೊಳಿಸಿದರು. ಆದರೆ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಸ್ವಾಮೀಜಿಯವರು ಭಾಷಣ ಶುರು ಮಾಡಿದರು. ಭಕ್ತನೇ ಭೂಮಿ ಮೇಲಿನ ಭಗವಂತ, ಈ ಪಾಠ ಇಲ್ಲಿರುವಂತಹ ಪೀಠ ಇದು 12 ಜನರದ್ದಲ್ಲ, ಸಮಸ್ತ ಪಂಚಮಸಾಲಿ ಜನರದ್ದು, ಕಳ್ಳರಂತೆ ಬಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಕೈಗೆ ಕೊಟ್ಟಿಲ್ಲ ಅಂತೆಲ್ಲ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಮಠದ ವಿಚಾರದಲ್ಲಿ, ಅದರಲ್ಲಿ ವಿಶೇಷವಾಗಿ ತನ್ನನ್ನು ಪದಚ್ಯುತಿಗೊಳಿಸಿದಂತಹ ವಿಚಾರದಲ್ಲಿ ಹಿಂದೂ ವಿರೋಧಿಗಳು, ಲಿಂಗಾಯತ ವಿರೋಧಿಗಳ ಕೈವಾಡ ಇದೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ. ಪಕ್ಕ ಆಂಟಿ ಹಿಂದೂಗಳಿದ್ದಾರೆ ಇದರಲ್ಲಿ, ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ ಆ ಟ್ರಸ್ಟಿಗಳ ಅವ್ರ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ನಾವು 5 ವರ್ಷಗಳ ಕಾಲ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ.
ಇನ್ನು ಪಂಚಮಸಾಲಿ ಹರಿಹರ ಪೀಠದಲ್ಲಿ ಆಗ್ತಿರುವಂತಹ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆದರೆ ಜನ ಕೇಳ್ತಿರುವಂಥದ್ದು 15 ಕೋಟಿ ಏನಾಯಿತು ಅಂತ. ಪಂಚಮಸಾಲಿಗಳ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಫಂಡ್ ಕೊಟ್ಟಿದೆ. ಹರಿಹರ ಪೀಠಕ್ಕೆ 15 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ಈ 15 ಕೋಟಿ ನುಂಗಿದ್ದಾರೆ ಅಂತ ಇಲ್ಲಿವರೆಗೆ ಬರೀ ಆರೋಪ ಪ್ರತ್ಯಾರೋಪಗಳನ್ನಷ್ಟೇ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು 15 ಕೋಟಿ ರೂಪಾಯಿಗಳನ್ನು ನುಂಗಿದ್ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅವ್ಯವಹಾರದಲ್ಲಿ ಹೆಣ್ಣು ರಾಜಕೀಯದ ಬೆಸುಗೆಯೂ ಕೂಡ ಬೆಸೆದುಕೊಳ್ತಾ ಇದೆ. ಆ ರೀತಿಯಾದಂತಹ ಆರೋಪಗಳು ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಸರ್ಕಾರದಿಂದ ಲೆಕ್ಕಪತ್ರದ ಬಗ್ಗೆ ಆದಷ್ಟು ಬೇಗನೆ ತನಿಖೆ ಆಗಬೇಕು. ಹಾಗಾದಾಗ ಮಾತ್ರನೇ ಈ ಕಳ್ಳರು ಯಾರು ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯ. ಆದಷ್ಟು ಬೇಗ ಸರ್ಕಾರ ಸಮಿತಿಯನ್ನು ರಚಿಸಿ 15 ಕೋಟಿ ರೂಪಾಯಿಯ ಹಣದ ಅಸಲು ಎತ್ತನ ಹೊರಗೆ ತರುತ್ತಾ ಅನ್ನೋದನ್ನು ನಾವು ನೋಡಬೇಕಾಗಿದೆ.